ಎಲ್ಲರಿಗೂ ನಮಸ್ಕಾರ. ಇವತ್ತು ಅದು ಇದು ಉಳ್ಳಾಗಡ್ಡಿ ಪಲ್ಯ ಮಾಡಿ ತೋರ್ಸಾಕ್ತೇನ್ರಿ. ಈಗ ದೋಸೆಗೆ, ಚಪಾತಿಗೆ, ಪರೋಟಾಕ ಎಲ್ಲಕ್ಕೂ ಇದು ಬೆಸ್ಟ್ ಆಗಿರುವಂಥ ಒಂದು ಕಾಂಬಿನೇಷನ್ ಪಲ್ಯ ಇರ್ತೈತಿ. ಅದಕ್ಕೆ ಟೊಮೆಟೊ ತೊಗೊಂಡನ, ಅದಕ್ಕೆ ಈರುಳ್ಳಿನೂ ತೊಗೊಂಡನ್ರಿ. ಟೊಮೆಟೊ, ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೇಕಲ್ರಿ, ಅದು ಈರುಳ್ಳಿ ಪಲ್ಯನೇ ಇರ್ತೈತಿ. ಅದಕ್ಕೆ ತೊಗೊಂಡೈತಿ. ಈಗ ಎಣ್ಣೆ ಹಾಕೊಳಕ್ತೇನ್ರಿ. ಸ್ವಲ್ಪ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಂಡ ಅದಕ್ಕೆ ಕರ್ಬೇವನು ಹಾಕೋಬೇಕಾಗ್ತೈತಿ. ಕರ್ಬೇವು ಹಾಕೋತ್ನಿ ಈಗ ಸದ್ದ. ಅದಕ್ಕೆ ನೋಡ್ರಿ, ಈಗ ಎಲ್ಲಾನು ತೊಳೆದಿಟ್ಕೊಂಡಂತ ಫ್ರೆಶ್ ಅಂದು ಕರ್ಬೇವ ಅದಕ್ಕೆ ಹಾಕೊಳಕ್ತಾನೆ. ಈರುಳ್ಳಿ ಜಾಸ್ತಿ ತೊಗೊಂಡಿದ್ದ ಈರುಳ್ಳಿನೂ ಈಗ ಹಾಕೋಬೇಕಾಗ್ತತಿ. ಈಗ ಈರುಳ್ಳಿ ಹಾಕೊಂಡ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಅದನ್ನ. ಇದು ಎಲ್ಲಕ್ಕೂ ಪರೋಟಾಕ, ದೋಸೆಕದು ಎಲ್ಲ ಮಸ್ತ್ ಆಗಿರುವಂತ ಒಂದು ಪಲ್ಯ ಇರೋದ್ರಿಂತ ನಾ ಇದನ್ನ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಅದಕ್ಕೆ ಟೇಸ್ಟ್ ಆಗಿರೋಕೆ ಒಂದು ಶೇಂಗಾ ಪೌಡರ್ ಬೇಕಾಕತಿ. ಅದನ್ನ ಹಾಕಿದ್ರಂತೂ ತೀರಾ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ, ಅದನ್ನ ನಾನು ಈರುಳ್ಳಿಯನ್ನ ಫ್ರೈ ಮಾಡ್ಕೊಳಕ್ತೀನಿ. ಅದು ಒಂದು ಸ್ವಲ್ಪ ಚಂದಾಗ ಫ್ರೈ ಆಮೇಲೆ ಟೊಮೆಟೊ ಏನು ಹೆಚ್ಚಿಟ್ಕೊಂಡಿರ್ತೀವಲ್ರಿ, ಟೊಮೆಟೊ ಒಂದು ಹಾಕ್ಬೇಕು, ಅಥವಾ ಸಣ್ಣ ಇದ್ರೆ 2 ಹಾಕ್ಬೇಕ್ರಿ ಈರುಳ್ಳಿಗೆ. ಅಷ್ಟು ಹಾಕೊಂಡು ತೊಗೊಂಡನಿ. ಈಗ ನಾನು ಟೊಮೆಟೊನ್ನು ಈರುಳ್ಳಿಯನ್ನು 2 ಕೂಡ ಫ್ರೈ ಮಾಡಾಕ್ತೀನಿ. ಮಾಡಿ ಆದ್ಮೇಲೆ ಇದಕ್ಕೆ ನೋಡ್ರಿ, ಇದನ್ನ ಚೆನ್ನಾಗಿ ಇದು ಫ್ರೈ ಮಾಡೋದು. ಎಣ್ಣೆ ಹಾಕಿರ್ತೈತಲ್ರಿ, ಆ ಎಣ್ಣೆ ಒಳಗನ ಇವು ಫ್ರೈ ಆಗ್ಬೇಕ್ರಿ. ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಅದನ್ನ ಬೇಯಿಸ್ಬಿಟ್ಟ ಆಮೇಲೆ 2 ಖಾರ ತೊಗೊಂಡನಿ. ನಾನು ಇಲ್ಲಿ ಅಚ್ಚ ಖಾರದ ಪುಡಿನೂ ತೊಗೊಂಡನಿ, ಮಸಾಲೆ ಖಾರನೂ ತೊಗೊಂಡನಿ. 2 ತೊಗೊಂಡನಿ. ಅದಕ್ಕೆ ಈಗ ಏನು ಮಾಡ್ಬೇಕಂದ್ರೆ ರೀ, ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಆದ್ಮೇಲೆ ಅದಕ್ಕೆ ಖಾರ ಹಾಕೋಬೇಕಾಗ್ತತಿ. ಈಗ ನೋಡ್ರಿ, ಮಸಾಲೆ ಖಾರನ ನಾನು ಅದಕ್ಕೆ ಹಾಕೊಳಕ್ತೇನೆ. ಈಗ ಈರುಳ್ಳಿ ಮತ್ತು ಇವು ಟೊಮೆಟೊ ಎಣ್ಣೆ ಒಳಗನ ಬೆಂದಾವಲ್ರಿ. ಈಗ ಅದಕ್ಕನ ನಾನು ಖಾರ ಹಾಕೊಳಕ್ತೇನೆ. ಖಾರ, ಉಪ್ಪು 2 ಖಾರ ಹಾಕೊಳಕ್ತೇನೆ. ಅಚ್ಚ ಖಾರದ ಪುಡಿನೂ ಹಾಕೇನ್ರಿ, ಮಸಾಲೆ ಖಾರನೂ ಹಾಕೊಂಡೇನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕೈತಿ. ಈಗ ನೋಡ್ರಿ, ಎಲ್ಲಾನು ಹಾಕಿ ಚಂದಂಗ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ ಎಣ್ಣೆ ಒಳಗನ. ಈಗ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಆಗಿಂದ ಶೇಂಗಾ ಪೌಡ್ರ್ ಇರ್ತೈತಲ್ರಿ, ಅದನ್ನ 1 ಕಪ್ನಷ್ಟು ಶೇಂಗಾ ಪೌಡ್ರ್ ಹಾಕೊಳಕ್ತೇನೆ. ನೋಡ್ರಿ, ಈಗ ಶೇಂಗಾ ಪೌಡ್ರ್ ಅದ್ರ ಜೋಡಿ ಮಿಕ್ಸ್ ಆಯ್ತು. ಈಗ ನಾವು ನೀರ್ ಹಾಕಿ ಅದನ್ನ ಬೇಯಿಸ್ಕೋಬೇಕಾಗ್ತತಿ. ಈಗ ಮೊದಲ ಎಣ್ಣೆ ಒಳಗೆ ಬೆಂದಾದ್ಮೇಲೆ ನೀರ್ ಹಾಕೋಬೇಕ್ರಿ. ಈಗ ನೀರ್ ಹಾಕೊಂಡು ಸ್ವಲ್ಪ ಅದನ್ನ ತಿರ್ಗಿಸ್ಬಿಟ್ಟ ಒಂದ್ ಸ್ವಲ್ಪ ಮುಚ್ಚಿಡ್ಬೇಕಾಗ್ತೈತಿ. ನೋಡ್ರಿ, ಈಗ ಎಷ್ಟ್ ಚಂದ ಈಗ ಎಲ್ಲಾನು ಮಿಕ್ಸ್ ಆತು. ಈಗ 1-2 ಮಿನಿಟ್ ಮುಚ್ಚಿಟ್ಬಿಟ್ರ ಅದನ್ನ ಭಾಳ ಬೇಯಿಸಿದ್ರು ಟೇಸ್ಟ್ ಬರಲ್ರಿ. ಅದಕ್ಕೆ ಈಗ ಇಷ್ಟು ಬೆಂದಾದ್ರ ಸಾಕು. ಈಗ ನೋಡ್ರಿ, ಈಗ ಪಲ್ಯ ರೆಡಿ ಆಗೈತಿ. ಇದು ಎಲ್ಲಕ್ಕೂ ನೋಡ್ರಿ ತಿನ್ರಿ ನೀವು. ದೋಸೆಗಾಗ್ಲಿ, ಚಪಾತಿಗೂ ತಿನ್ಬೋದ್ರಿ, ಅನ್ನಕ್ಕೂ ತಿನ್ಬೋದು, ಪರೋಟಾಕ್ಕೂ ತಿನ್ಬೋದು. ಮಸ್ತ್ ಆಗಿರುವಂತ ಒಂದು ಪಲ್ಯ ಇದು.